ಹಾಯ್ ಫ್ರೆಂಡ್ಸ್, ಶ್ರೀವಾರಿ ಇಂಗ್ಲೀಷ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕೆಲವೊಂದು ಕಾಂಪೌಂಡ್ ಪ್ರಿಪೋಸಿಷನ್ಸ್ನ ಹೆಂಗೆ ಯೂಸ್ ಮಾಡೋದು ಇಂಗ್ಲೀಷಲ್ಲಿ ಅಂತ ಇವತ್ತು ಡಿಸ್ಕಸ್ ಮಾಡೋಣ. ನೋಡಿ, ಅಬೌಟ್ ಅಂತ, ಈ ಅಬೌಟ್ನ ತುಂಬ ಕಡೆ ಯೂಸ್ ಮಾಡ್ತೀವಿ. ದ ಸ್ಟೋರಿ ಈಸ್ ಅಬೌಟ್ ದ ರಿಚ್. ಸೊ ಈ ಅಬೌಟ್ ಅನ್ನೋದು ಇಲ್ಲಿ ಒಂದು ಪರ್ಟಿಕ್ಯುಲರ್ ಶ್ರೀಮಂತ ಜನರನ್ನು ಕುರಿತದ್ದಾಗಿದೆ ಅಂತ ಹೇಳೋ ಥರ. ಆಮೇಲೆ ಶಿ ಹ್ಯಾಸ್ ರೆಡ್ ಅಬೌಟ್ ಇಟ್. ಸೊ ಅವಳು ಅದ್ರ ಬಗ್ಗೆ ಓದಿದ್ದಾಳೆ ಅಂತ ಹೇಳೋ ಥರ ಇಲ್ಲಿ. ಆಮೇಲೆ ಇಲ್ಲಿ ನೋಡಿ ಇನ್ನೊಂದು, ರೌಂಡ್ ಅಂತ ಹೇಳಿದರೆ ಸುತ್ತಲೂ ಅಂತ, ಸುತ್ತಮುತ್ತ ಅಂತ. ಸೊ ಅಬೌಟ್ ಅಂತ ಹೇಳಿದಾಗ ಅದರ ವಿಷಯ ಓದಿದ್ದಾಳೆ ಅಂತ. ಶಿ ಈಸ್ ಅಬೌಟ್ ಮೈ ಏಜ್, ಹೆಚ್ಚು ಕಡಿಮೆ ಅವಳು ನನ್ನ ವಯಸ್ಸಿನವಳು ಅಂತ, ಮೋರ್ ಆರ್ ಲೆಸ್ ನನ್ನ ವಯಸ್ಸಿನವಳು ಅಂತ. ಸೊ ಹೀಗೆ ಈ ಒಂದೇ ಒಂದು ಪ್ರಿಪೋಸಿಷನ್ಸ್ನ ಸುಮಾರು ಥರ ಸೆಂಟೆನ್ಸಸಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಈ ಅಬೌಟ್ನ ಯೂಸ್ ಮಾಡ್ತೀವಿ. ಆಮೇಲೆ ಹಿ ವಾಸ್ ಅಬೌಟ್ ಟು ಗೋ, ಅವನಿನ್ನೇನು ಹೋಗಬೇಕು ಅಂತಿದ್ದ. ನೋಡಿ, ರಂಗ ಈಸ್ ಅಬೌಟ್ 20 years ಓಲ್ಡ್, ಅವನು ಹೆಚ್ಚು ಕಡಿಮೆ 20 ವರ್ಷದವನಿರ್ಬೋದು ಅಂತ. ಹೀ ಈಸ್ ಅಬೌಟ್ 20 years ಓಲ್ಡ್. ಆಮೇಲೆ ಇಲ್ಲಿ ಹೀ ಈಸ್ ಅಬೌಟ್ ಟು ಗೋ ಅಂತ, ಇನ್ನೇನು ಅವ್ನು ಹೋಗಬೇಕು. ಐ ವಾಸ್ ಅಬೌಟ್ ಟು ಗೋ ಬಟ್ ಕುಡ್ ನಾಟ್ ಗೋ, ನಾನು ಹೋಗಬೇಕು ಅಂತಿದ್ದೆ ಆದರೆ ಹೋಗೋಕ್ಕಾಗಲಿಲ್ಲ ಅಂತ. ನೋಡಿ, ದ ಟ್ರೀಸ್ ಅಬೌಟ್ ಅವರ್ ಹೌಸ್ ಆರ್ ವೆರಿ ಓಲ್ಡ್, ನಮ್ಮ ಸುತ್ತಮುತ್ತ ಇರೋ, ನಮ್ಮ ಮನೆ ಹತ್ತಿರ ಇರೋ ಮರಗಳು ಸುಮಾರು ಹಳೇದು ಅಂತ. ಆಮೇಲೆ ದ ಪೀಪಲ್ ಅಬೌಟ್ ಅಸ್ ಆರ್ ವೆರಿ ಗುಡ್, ನಮ್ಮ ಮನೆ ಹತ್ತಿರದಲ್ಲಿರೋ ಜನ ತುಂಬ ಒಳ್ಳೆಯವರು ಅಂತ. ಇನ್ನೊಂದು ನೆಕ್ಸ್ಟು ಅಬೌಟ್ ಅಂತ ಹೇಳಬೇಕಾದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ಅಸ್, ಅವರು ನಮ್ಮ ವಿಷಯವನ್ನು ಮಾತಾಡ್ತಿದ್ದಾರೆ ಅಂತ ಹೇಳೋ ಥರ. ಹೀಗೆ ನಾವು ಸಿಚುಯೇಷನ್ನ ನೋಡಿಕೊಂಡು ನಾವು ಆಯಾ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಈ ಥರ ಎಲ್ಲ ಹಿಂಗೊಂದು ಎಕ್ಸಾಂಪಲ್ಸ್ ಗೊತ್ತಾದರೆ ನಮಗೆ ಇಂಗ್ಲೀಷ್ ತುಂಬ ಯೂಸ್ ಆಗುತ್ತೆ. ಮಾತಾಡೋಕ್ಕೆ ಅದನ್ನು ಆ ವರ್ಡ್ನ ತಗೊಂಡು ಮಾತಾಡೋಕ್ಕೆ ನಮಗೆ ಸಹಾಯ ಆಗುತ್ತೆ. ಧನ್ಯವಾದಗಳು. ಶ್ರೀವಾರಿ ಇಂಗ್ಲೀಷ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನ್ಕರೇಜ್ ಮಾಡ್ತಾಯಿರಿ.